RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಕಲಬುರಗಿ ನಗರದ ಅಂಡರ್ ಬ್ರಿಡ್ಜ್ ಹತ್ತಿರ ಇರುವ ಸದ್ಭಾವ ಒಬಿಸಿಟಿ ಹಾಗೂ ಮೆಟಾಬಾಲಿಕ್ ಆಸ್ಪತ್ರೆಯ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಮಾಡಿದರು. ಕಲಬುರಗಿ ನಗರದ ಅಂಡರ್ ಬ್ರಿಡ್ಜ್ ಹತ್ತಿರ ಇರುವ ಮುದ್ದಿ ಹನುಮಾನ್ ದೇವಸ್ಥಾನದ ಎದುರುಗಡೆ ಸದ್ಭಾವ ಒಬಿಸಿಟಿ ಹಾಗೂ ಮೆಟಾಬಾಲಿಕ್ ಆಸ್ಪತ್ರೆಯನ್ನು ಇಂದು ಉದ್ಘಾಟನೆ ಮಾಡಲಾಗಿದೆ. ಡಾಕ್ಟರ್ ಅಭಿಷೇಕ್ ಆರ್ ಮಾಲಿ ಪಾಟೀಲ್, ಡಾಕ್ಟರ್ ಶಿಲ್ಪಾ ಎ ಮಾಲಿ ಪಾಟೀಲ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ ಅವರು ಉದ್ಘಾಟನೆ ಮಾಡಿದರು. ನಂತರ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಮತ್ತು ಇನ್ನಿತರರು ಆಸ್ಪತ್ರೆಯನ್ನು ವೀಕ್ಷಣೆ ಮಾಡಿದರು. ನಂತರ ಆಸ್ಪತ್ರೆಯ ಬಗ್ಗೆ ಮಾತನಾಡಿದ ಅವರು, ಈ ವಿಶೇಷ ಕ್ಲಿನಿಕ್ ಉದ್ಘಾಟನೆ ಮಾಡಿರುವುದು ನನಗೆ ತುಂಬ ಖುಷಿಯಾಗಿದೆ. ಡಾಕ್ಟರ್ ಅಭಿಷೇಕ್ ಮಾಲಿ ಪಾಟೀಲ್, ಡಾಕ್ಟರ್ ಶಿಲ್ಪಾ ಮಾಲಿ ಪಾಟೀಲ್ ಅವರ ಉತ್ತಮವಾದ ಕಾರ್ಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಸದ್ಭಾವ್ ಲೈಫ್ ಸ್ಟೈಲ್ ಅಂತ ಅನ್ನುವಂಥ ಒಂದು ಆಸ್ಪತ್ರೆ ಅನ್ಬೋದು. ಒಬ್ಯಾಸಿಟಿ ಅಂದರೆ ದಪ್ಪಾಗಿರುವಂಥದ್ದು ಮತ್ತು ಮೆಟಬಾಲಿಕ್ ಕ್ಲಿನಿಕ್, ಈ ಒಂದು ವಿಶೇಷವಾದಂಥ ಒಂದು ಕ್ಲಿನಿಕನ್ನು ಮಾನ್ಯ ನಮ್ಮ ಮಿತ್ರರಾದಂಥ ಡಾಕ್ಟರ್ ಅಭಿಷೇಕ್ ಅವರು ಮತ್ತು ಹಿರಿಯರಾದಂಥ ದೇಶ್ಮುಖ್ ಸಾಹೇಬರು, ಮಿಸಸ್ ಅಭಿಷೇಕ್ ಅವರು ಎಲ್ಲರೂ ಸೇರಿ ಈ ಒಂದು ಒಳ್ಳೆಯ ಕೆಲಸದಲ್ಲಿ ಅವರು ಮುಂದಾಗಿದ್ದಾರೆ. ಇವತ್ತು ನನಗನ್ಸುತ್ತೆ 4ನೇ ಮನುಷ್ಯಗೆ ಅವನು 4ನೇನೋ ಪ್ರತಿಯೊಬ್ಬರು ನನಗೆ ಹಿಡ್ಕೊಂಡು ವಿ ಆರ್ ಸೋ ಮಚ್ ಒಬೆಸ್ಟ್, ಸ್ವಲ್ಪ ಹೆಚ್ಚು ಕಡಿಮೆ ದಪ್ಪಾಗಿದ್ದೀವಿ. ಭಾಳ ಕಡಿಮೆ ಜನ ತೆಳಗಾಗಿದ್ದಾರೆ, ಅದರಲ್ಲಿ ಅಭಿಷೇಕ್ ಒಬ್ಬರು. ಹೀಗಾಗಿ ಇಟ್ ಈಸ್ ವೆರಿ ಎಸೆನ್ಷಿಯಲ್. ನಾವು ಎಲ್ಲಿ ನಾವು ವೇಟ್ ಕಡಿಮೆ ಮಾಡ್ಕೋಬೇಕು, ಅದು ನಿರಂತರವಾಗಿ ಸ್ಪೆಷಲಿ ನಾವು ಕೋವಿಡ್ ಆದಮೇಲೆ ನೋಡ್ತೀವಿ. ಪ್ರತಿಯೊಬ್ಬರಿಗೆ ಎಲ್ಲರೂ ಏನು ಅಡ್ವೈಸ್ ಮಾಡ್ತಾರೆ ಅಂದರೆ, ನೀವು 1 ಗಂಟೆಯರೇ ನೀವು ನಿಮ್ಮ ಹೆಲ್ತ್ ಬಗ್ಗೆ ನೀವು ಚಿಂತನೆ ಮಾಡಿರಿ. ಮತ್ತು ದಪ್ಪಾಗಿದ್ದರೆ, ಒಬೆಸ್ಟ್ ಇದ್ದರೆ ಯು ಆರ್ ಪ್ರೋನ್ ಟು ಎನಿ ಡಿಸೀಸ್. ಅದು ಹಾರ್ಟ್ ಪ್ರಾಬ್ಲಮ್ ಇರಲಿ ಅಥವಾ ಅನೇಕ ಡಯಾಬಿಟಿಕ್ ಇರಲಿ, ಇವೆಲ್ಲನೂ ಅದರಿಂದ ಉದ್ಭವ ಆಗ್ತವೆ. ಹೀಗಾಗಿ ಇದು ನನಗನ್ಸುತ್ತೆ ನಮ್ಮೂರಲ್ಲಿ ಭಾಳ ಎಸೆನ್ಷಿಯಲ್ ಇದ್ದಂಥ ಒಂದು ಬೇಕಾಗಿದ್ದಂಥ ಒಂದು ಆಸ್ಪತ್ರೆ ಅಂತ ಅನ್ಬೋದು. ಈ ಸಂದರ್ಭದಲ್ಲಿ ನಾನು ಅಭಿಷೇಕ್ ಅವರಿಗೂ ಮತ್ತು ಎಲ್ಲ ಅವ್ರ ಟೀಮ್ ಮೆಂಬರ್ಸ್, ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಈ ಥರದ ಒಂದು ಕ್ಲಿನಿಕ್ ಅಥವಾ ಒಂದು ಆಸ್ಪತ್ರೆ ಬೇಕಾಗಿತ್ತು. ನಿಮ್ಗೆ ಅಭಿನಂದನೆಗಳು. ದಿಸ್ ವಿಲ್ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಭಾಳ ದೊಡ್ಡದಾದಂಥ ಭವಿಷ್ಯ ಈ ಥರದ ಹಾಸ್ಪಿಟಲ್ ಇದೆ. ನಿಮಗೆ ಶುಭವಾಗಲಿ ಅಂಥೇಳಿ ನಾನು ಮಾತನಾಡ್ತೀನಿ. ಸರ್, ಖಂಡಿತ ಇದ್ರ ಉಪಯೋಗ ತೊಗೊಳ್ರಿ. ಈಗ ನಾವು ಇಷ್ಟೆಲ್ಲ ಡಾಕ್ಟರ್ಸ್ ಮಧ್ಯದಲ್ಲಿದ್ದರೂ ಕೂಡ ನಮಗೆ ಎಕ್ಸಾಕ್ಟ್ಲಿ ಇದು ಗೊತ್ತಿಲ್ಲ. ಅಂದರೆ ನನ್ನ ಎಡ ಥೈಯಲ್ಲಿ ನನ್ನ ವೇಟ್ ಜಾಸ್ತಿ ಇದ್ದೀನೋ ಅಥವಾ ಬಲಗೈನಲ್ಲಿ ನನ್ನ ವೇಟ್ ಜಾಸ್ತಿ ಇದ್ದೀನೋ, ಎಕ್ಸಾಕ್ಟ್ಲಿ ನಾನು ಕಡಿಮೆ ಮಾಡಬೇಕಂದ್ರೆ ಎಲ್ಲಿ ಕಡಿಮೆ ಮಾಡಬೇಕು, ಇವೆಲ್ಲ ಭಾಳ ಮೈನ್ಯೂಟಾಗಿ ಈ ಆಸ್ಪತ್ರೆಯಲ್ಲಿ ಡಯಾಗ್ನೋಸ್ ಮಾಡಿ ನಮಗೆ ತಿಳಿಸ್ಕೊಡುತ್ತೆ. ಹೀಗಾಗಿ ಎಲ್ಲರೂ ಇದನ್ನು ಉಪಯೋಗ ತೆಗೆದುಕೊಳ್ಬೇಕು. ಭಾಳ ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ತೊಗೊಂಡ್ರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಸಾಕಷ್ಟು ಇರುತ್ತೆ ಇದರಲ್ಲಿ. ಸೊ ಇಫ್ ದ ಪೇಷಂಟ್ಸ್ ನಂಬರ್ ಜಾಸ್ತಿ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಈ ಥರದ ವ್ಯವಸ್ಥೆಯನ್ನು ಭಾಳ ಕಡಿಮೆ ದರದಲ್ಲಿ ಅವ್ರು ಕೊಡ್ಬೋದು. ದಟ್ ಶುಡ್ ಬಿ ದ ಇಂಟೆನ್ಷನ್. ಅನೇಕ ಆಸ್ಪತ್ರೆಗಳು ಈ ಪಾಲಿಸಿನ ಅಡಾಪ್ಟ್ ಮಾಡ್ಕೊತಾರೆ. ಲೆಟ್ ದ ನಂಬರ್ ಇನ್ಕ್ರೀಸ್, ವಿ ಕ್ಯಾನ್ ಗಿವ್ ದ ಟ್ರೀಟ್ಮೆಂಟ್ ಎಟ್ ಅ ಲೆಸರ್ ರೇಟ್. ಸೊ ಇದು ಉದ್ದೇಶ ಇದೆ. ನನಗನ್ಸದೆ ಎಲ್ಲರೂ ಸದ್ಬಳಕೆ ಮಾಡ್ಕೋಬೇಕು. ನೀವು ಕೂಡ ಬರ್ರಿ ಒಂದು ದಿವಸ ಪೇಷಂಟ್ ಆಗಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.
ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಪ್ರಮುಖ ವೈದ್ಯರಾದ ಡಾಕ್ಟರ್ ಅಭಿಷೇಕ್ ಆರ್ ಮಾಲಿ ಪಾಟೀಲ್ ಹಾಗೂ ಡಾಕ್ಟರ್ ಶಿಲ್ಪಾ ಎ ಮಾಲಿ ಪಾಟೀಲ್ ಅವರು ಮಾತನಾಡಿದರು. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿನ ನಮ್ಮದು ಒಬೆಸಿಟಿ ಕ್ಲಿನಿಕ್ ಇನಾಗ್ರೇಷನಿಗೆ ಬಂದಿರೋದು ನಮೋಶಿ ಸರು, ರಜನೀಶ್ ವಾಲಿ ಸರು, ನಮ್ಮ ಕಾರ್ಪೊರೇಟರ್ ಮಲ್ಲೂದ್ನೂರವರು ಮತ್ತು ಎಲ್ಲ ನಮ್ಮದು ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಮೈ ಟೀಮ್, ಸದ್ಭಾವ್ ಹಾಸ್ಪಿಟಲ್ ಟೀಮ್ ಆ್ಯಂಡ್ ಆಲ್ ದ elegant members in the society, elite members in the society. I wish to this one center is ಇದು ಏನಿದೆ, it is driven out of passion. ನಮ್ಮದು over 10 years we have been back into hospital and health care. ಇದು ಭಾಳ ಇಂಪಾರ್ಟೆಂಟ್ ಇತ್ತು ಒಬೆಸಿಟಿ ಕ್ಲಿನಿಕ್ ಅನ್ನೋದು ಗುಲ್ಬರ್ಗಾದಲ್ಲಿ, ಬಿಕಾಸ್ ದೇರ್ ಇಸ್ ನೋ ಡೆಡಿಕೇಟೆಡ್ ಸೆಂಟರ್ ಫಾರ್ ದಿಸ್. ಒಬೆಸಿಟಿ ಎಲ್ಲರೂ ಬರೀ ನಾವು ಶೇಮ್ ಮಾಡ್ತೀವಿ, ಬೈತೀವಿ, ದಪ್ಪ ಇದೆಯಾ ಅಂತ ಅಂತೀವಿ, ಬಟ್ ಯಾರೂ ಸೊಲ್ಯೂಷನ್ ಹೇಳ್ಕೊಡೋದಿಲ್ಲ. ಸೊ ಸೊಲ್ಯೂಷನ್ಗೂ ದೇರ್ ಇಸ್ ಅ ವೆರಿ ಸ್ಟ್ರಕ್ಚರ್ಡ್ ಆ್ಯಂಡ್ ಮೆಥಾಡಿಕಲ್ ಮೆಥಡ್ ಇದೆ. ಡಯಟ್ ಏನು ಮಾಡಬೇಕು, ಎಕ್ಸಸೈಸ್ ಹೆಂಗೆ ಮಾಡಬೇಕು, ಸ್ಲೀಪ್ ಹೆಂಗಿದೆ, ಆ್ಯಂಡ್ ನೀವು ಸ್ಟ್ರೆಸ್ ಹೆಂಗಿದೆ, ಇದೆಲ್ಲ ನೋಡಿಕೊಂಡು ನಾವು ಇದು ಮಾಡೋದಿರುತ್ತೆ. ಸೊ ಇದೇ ರೀತಿಯಾಗಿ ನಾವು ಇದು ಕಾರಣ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಸೆಂಟರ್ ವಿಚ್ ಈಸ್ ಇನಾಗ್ರೇಟೆಡ್ ಟುಡೇ ಆನ್ 8th March. ಸೊ ಇಟ್ ವಿಲ್ ಬಿ ಓಪನ್ ಟು ದ ಪಬ್ಲಿಕ್ ಫ್ರಮ್ ಟುಮಾರೋ ಇಟ್ ಸೆಲ್ಫ್. ಸೊ ಎಲ್ಲ ಜನರು ಇದ್ರದ್ದು ಸದುಪಯೋಗ ಪಡಿಸ್ಕೋಬೇಕಂತ ವಿನಂತಿ. ಗೊತ್ತಿದ್ದ ಹಾಗೆ ಟುಡೇ ವಿ ಹ್ಯಾವ್ ಇನಾಗ್ರೇಟೆಡ್ ಅವರ್ ಒಬೆಸಿಟಿ ಆ್ಯಂಡ್ ಮೆಟಾಬಾಲಿಕ್ ಕ್ಲಿನಿಕ್ ಇನ್ ದ ಪ್ರೆಸೆನ್ಸ್ ಆಫ್ ಅವರ್ ಚೀಫ್ ಗೆಸ್ಟ್ ಶ್ರೀ ನಮೋಶಿ ಸರ್. The only intention and aim of this clinic is that we want to create an awareness in the society to improve health and give importance to health. That is very much needed. ಯಾಕಂದ್ರೆ ಬರೀ ಎಲ್ಲರಿಗೂ BP ಶುಗರ್ ಆಯಿತು ಅಂತ ಬಂದು ಹಾಸ್ಪಿಟಲಿಗೆ ತೋರಿಸ್ತೀರಿ, ಬಟ್ ಅದರ ದಪ್ಪ ಇರೋದ್ರಿಂದ ನಿಮಗೆ BP ಶುಗರ್ ಕೊಲೆಸ್ಟ್ರಾಲ್ ಇಶ್ಯೂಸ್ ಇದೆ ಅಂತ ಅದು ಯಾರಿಗೂ ರಿಯಲೈಸೇಷನ್ ಇಲ್ಲ. ಸೊ ಮೇನ್ ಪ್ರಾಬ್ಲಮ್ ಇರೋದು ಅದನ್ನು ನೋಡಿಕೊಂಡು ವಿ ಆರ್ ಹಿಯರ್ ಟು ಗೈಡ್ ಆ್ಯಂಡ್ ಹೆಲ್ಪ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ಮ್ಯಾನರ್ ಆ್ಯಂಡ್ ವೆರಿ ಹೋಲಿಸ್ಟಿಕ್ಲಿ ಅಪ್ರೋಚ್ ಮಾಡಿ ಯಾವ ಥರ ಒಬೆಸಿಟಿ ಇದೆ, ಎದರ್ಲಿಂದ ಒಬೆಸಿಟಿ ಇದೆ, ಸೊ ಅದನ್ನೆಲ್ಲ ಕಂಡು ಹಿಡಿದು ಮಾಡಿ ವಿ ಆರ್ ಟ್ರೈಯಿಂಗ್ ಆ್ಯಂಡ್ ಹೆಲ್ಪ್ ಪೇಷಂಟ್ಸ್ ಟು ಲೂಸ್ ವೇಟ್ ಆ್ಯಂಡ್ ಲಿವ್ ಹೆಲ್ದಿ. ಡೆಫಿನೆಟ್ಲಿ ಮೇನ್ ನಿಮ್ಮದು ಡಯಟು, ಲೈಫ್ ಸ್ಟೈಲು, ಅದರಿಂದ ಓವರಾಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ನಿಮ್ಮದು. ಮೇ ಬಿ ನಿಮಗೆ ಥೈರಾಯ್ಡ್ ಇಶ್ಯೂ ಬರಲಿಕ್ಕಿಲ್ಲ ಅಥವಾ BP ಶುಗರ್ ಬರಲಿಕ್ಕಿಲ್ಲ. ಥೈರಾಯ್ಡ್ ಒಬ್ವಿಯಸ್ಲಿ ಜೆನೆಟಿಕ್ ಹೆರಿಡಿಟ್ರಿನೂ ಇರ್ತೈತಿ, ಬಟ್ ಇದರಲ್ಲಿಂದನೂ ಇತ್ತು ಅಂತಂದರೆ ದಟ್ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಈ ಸಮಯದಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟರ್ RJ32 ಕನ್ನಡ ನ್ಯೂಸ್, ಕಲಬುರಗಿ.